ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಪಹಲ್ಗಾಂವ್ ಹತ್ಯಾಕಾಂಡದ ವಿಚಾರವನ್ನು ಸ್ವಲ್ಪ ಚರ್ಚೆ ಮಾಡೋಣ. ಮುಖ್ಯವಾಗಿ ದಿನಾಂಕ 22/2025 ಏಪ್ರಿಲ್ ಈ ಸಂದರ್ಭದಲ್ಲಿ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂವ್ ಹುಲ್ಲುಗಾವಲಿನಲ್ಲಿ 26 ಹಿಂದೂ ಪ್ರವಾಸಿಗರನ್ನು, ಒಬ್ಬ ವಿದೇಶಿ ವ್ಯಕ್ತಿ ಮತ್ತು ಒಬ್ಬ ಸ್ಥಳೀಯನನ್ನು ಪಾಕಿಸ್ತಾನ ಪ್ರೇರಿತ 4 ಭಯೋತ್ಪಾದಕರು ಕ್ರೂರವಾಗಿ ಹತ್ಯೆ ಮಾಡಿದರು. ಉಗ್ರರು ಹಿಂದೂಗಳನ್ನು ಗುರುತಿಸಿ ಹತ್ಯಾಕಾಂಡ ನಡೆಸಿದರು. ಇದು ಕೈಗೊಳ್ಳಬೇಕೆಂದು ಜನತೆಯ ಆಗ್ರಹ ಹೆಚ್ಚಾಯಿತು. ತಕ್ಷಣ ರಕ್ಷಣಾ ಪಡೆಗಳು ಉಗ್ರರನ್ನು ಜಾಲಾಡುವ ಸರ್ವ ಪ್ರಯತ್ನದಲ್ಲಿ ತೊಡಗಿದವು. ಪಾಕಿಸ್ತಾನ ಮೂಲದ ದ ರೆಸಿಸ್ಟೆನ್ಸ್ ಫ್ರಂಟ್ ಇದರ ಹೊಣೆ ಹೊತ್ತುಕೊಂಡಿತು. ಇದು ಕುಖ್ಯಾತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಕಾಶ್ಮೀರದ 370 ವಿಧಿಯನ್ನು ತೆಗೆದ ನಂತರ ಅಲ್ಲಿ ಶಾಂತಿಯ ದಿನಗಳು ಆರಂಭವಾಗಿದ್ದರೂ ಜನಜೀವನ ಸಹಜ ಸ್ಥಿತಿಗೆ ಬಂದಿತ್ತು. ನಿಧಾನವಾಗಿ ವಿಕಾಸದ ಹೆಜ್ಜೆ ಇಡಲಾರಂಭಿಸಿತ್ತು. ಘಟನೆ ನಡೆದ ಮೇಲೆ ತುರ್ತಾಗಿ ಕೇಂದ್ರ ಸರ್ಕಾರ 3 ರಕ್ಷಣಾ ಪಡೆಗಳ ಮುಖ್ಯಸ್ಥರು ಮತ್ತು ಗುಪ್ತಚರ ವಿಭಾಗಗಳು ಅಧಿಕಾರಿಗಳು ಮತ್ತು ರಕ್ಷಣಾ ಮತ್ತು ಗೃಹ ಇಲಾಖೆ ಸಚಿವರು ಸೇರಿದಂತೆ ಸಮಾಲೋಚನೆ ನಡೆಸಿದರು. ಪರಿಣಾಮ ಸಿಂಧೂ ಜಲ ಒಪ್ಪಂದ ರದ್ದಾಯಿತು. ಸಿಂಧೂ ಅಲ್ಲದೆ ಇನ್ನೂ 4 ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹೋಗುವುದನ್ನು ತಡೆಯಲಾಯಿತು. ಆಮದು ರಫ್ತನ್ನು ನಿಲ್ಲಿಸಲಾಯಿತು. ಗಡಿಗಳನ್ನು ಮುಚ್ಚಲಾಯಿತು. ಪಾಕಿಸ್ತಾನ ಸ್ಥಿತಿ ಗಂಭೀರವಾಯಿತು. ಜೊತೆಗೆ ಪಾಕಿಸ್ತಾನದ ಅನೇಕ ಯೂಟ್ಯೂಬ್ ಚಾನಲ್ ಮತ್ತು ಎಕ್ಸ್ ಖಾತೆಗಳನ್ನು ಬಂದ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ದೇಶದ ಪ್ರಮುಖ ನಗರಗಳಲ್ಲಿ ಅಣುಕು ಕವಾಯತುಗಳು, ಅಂದರೆ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕಂತೇಳಿ ಸೂಚಿಸಲಾಯಿತು. ಮೇ 7 ರಾತ್ರಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಿತು. ರಾತ್ರಿ 1:30 ಗಂಟೆಗೆ ಪಾಕಿಸ್ತಾನದ 9 ಉಗ್ರರ ಅಡಗುತಾಣಗಳ ಮೇಲೆ ನಮ್ಮ ಮಿಸೈಲ್ಗಳನ್ನು ಎರಗಿ ಉಗ್ರರ ನೆಲೆಗಳನ್ನು ನಾಶ ಮಾಡಿದವು. ಆದರೆ ಯಾವುದೇ ಮಿಲಿಟರಿ ನೆಲೆ ಅಥವಾ ನಾಗರಿಕರು ನಮ್ಮ ಗುರಿಯಾಗಿರಲಿಲ್ಲ. ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದ ಡ್ರೋನ್ಗಳು 12ಕ್ಕೂ ಹೆಚ್ಚು ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ನಡೆದ ದಾಳಿಗಳನ್ನು ಭಾರತೀಯ ರಕ್ಷಣಾ ಪಡೆಗಳು ವಿಫಲಗೊಳಿಸಿದವು. ರಕ್ಷಣಾ ಪಡೆಗಳಿಗೆ ಪೂರ್ಣ ಅಧಿಕಾರ ನೀಡಿದ ಪ್ರಧಾನಮಂತ್ರಿಗಳ ಕ್ರಮದಿಂದಾಗಿ ಭಾರತೀಯ ಸೈನಿಕರು ಪಾಕಿಸ್ತಾನದ ವೈಮಾನಿಕ ನೆಲೆಗಳನ್ನು ಧ್ವಂಸ ಮಾಡಿದರು. ನಮ್ಮ ದಾಳಿಯ ಕರಾರುವಕ್ಕಾಗಿ ಇದು ಜಗತ್ತಿನ ಗಮನ ಸೆಳೆಯಿತು. ಆದರೆ ಈ ಸಮರದಲ್ಲಿ ಅಮೆರಿಕ, ಇಸ್ರೇಲ್ನಂತಹ ಕೆಲವು ದೇಶಗಳು ಹೊಂದಿರುವ ನಿಖರ ದಾಳಿ ಮಾಡುವ ಹಾಗೂ ಎದುರಾಳಿಗಳ ಕ್ಷಿಪಣಿ, ಡ್ರೋನ್ ಹೊಡೆದು ಹಾಕುವ ಯುದ್ಧ ತಂತ್ರಜ್ಞಾನವನ್ನು ಭಾರತ ಸಿದ್ಧಪಡಿಸಿಕೊಂಡಿದೆ ಎಂದು ಸಂದೇಶ ವಿಶ್ವಕ್ಕೆ ಪಸರಿಸಿತು. ಪಾಕ್ ಉಗ್ರರ ನೆಲೆಗಳನ್ನು ಅತ್ಯಂತ ನಿಖರ ದಾಳಿ ಮಾಡಿ ಭಾರತ ಹೊಡೆದು ಹಾಕಿತು. ತಾನು ಎಲ್ಲಿ ದಾಳಿ ಮಾಡಬೇಕಿತ್ತೋ ಅಲ್ಲೇ ದಾಳಿ ಮಾಡಿತು. ಗೊತ್ತು ಗುರಿ ಇಲ್ಲದೆ ಬಾಂಬ್ಗಳ ಸುರಿಮಳೆಗಳನ್ನು ಗೈದಿಲ್ಲ. ಎಲ್ಲ ದೇಶಗಳ ಬಳಿಯೂ ಇಂತಹ ತಂತ್ರಜ್ಞಾನವಿಲ್ಲ. ಭಾರತದ ಬಳಿ ಇದು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಈ ನಿಖರತೆ ಪಾಕಿಸ್ತಾನದ ಏರ್ಬೇಸ್ಗಳ ಮೇಲಿನ ದಾಳಿ ಗಮನಿಸಿದರೆ ತಿಳಿಯುತ್ತದೆ. ವಾಯುನೆಲೆಗಳ ರನ್ವೇಯು 1/3 ಭಾಗವನ್ನು ನಿಖರವಾಗಿ ಗುರುತಿಸಿ ದಾಳಿ ಮಾಡಿದರೆ ಅಲ್ಲಿ ವಿಮಾನ ಟೇಕಾಫ್, ಲ್ಯಾಂಡಿಂಗ್ ಆಗಲು ಸಾಧ್ಯವಾಗುವುದಿಲ್ಲ. ಅಂತಹ ದಾಳಿಯನ್ನು ಭಾರತ ಮಾಡಿ ತೋರಿಸಿದೆ. ಎಲ್ಲೋ ಒಂದು ಕಡೆ ಬಾಂಬ್ ಹಾಕಿದ್ದರೆ ವಿಮಾನ ಇಳಿಸಲು, ಹಾರಿಸಲು ಪಾಕ್ಗೆ ಸಮಸ್ಯೆಯೇ ಆಗುತ್ತಿರಲಿಲ್ಲ. ಹಮಾಸ್ ಉಗ್ರರು ರಾಕೆಟ್, ಕ್ಷಿಪಣಿ ದಾಳಿ ನಡೆಸಿದಾಗ ಎಲ್ಲವನ್ನೂ ಹೊಡೆದು ಹಾಕಿ ಇಡೀ ವಿಶ್ವವನ್ನೇ ಇಸ್ರೇಲ್ ಚಕಿತಗೊಳಿಸಿತ್ತು. ಆದರೆ ಈಗ ಇಸ್ರೇಲ್ಗಿಂತ ಅತ್ಯಂತ ಕರಾರುವಕ್ಕಾದ ವಾಯು ರಕ್ಷಣಾ ವ್ಯವಸ್ಥೆ ಭಾರತದ ಬಳಿ ಇದೆ. ಪಾಕಿಸ್ತಾನ 700 ಡ್ರೋನ್, ಕ್ಷಿಪಣಿ ಹಾರಿಸಿದರೂ ಒಂದರಿಂದಲೂ ಭಾರತಕ್ಕೆ ಘೋರ ಹಾನಿಯೇ ಆಗಲಿಲ್ಲ ಎಂಬುದು ನಾವು ನಿರೂಪಿಸುತ್ತೇವೆ. ಭಾರತದ ಬಳಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಅಸ್ತ್ರ ಪಾಕಿಸ್ತಾನದ ನೆಲೆಗಳಿಗೆ ನುಗ್ಗಿ ಹೊಡೆದಿದೆ. ಒಮ್ಮೆ ಉಡಾವಣೆಯಾದರೆ ಇದನ್ನು ಪಾಕಿಸ್ತಾನ ಮಾತ್ರವಲ್ಲ, ವಿಶ್ವದ ಯಾವುದೇ ದೇಶವೂ ತಡೆಯಲು ಆಗುವುದಿಲ್ಲ. ಪಾಕಿಸ್ತಾನದ ಮೇಲೆ ನಿಖರ ದಾಳಿಗೆ ಸ್ವದೇಶಿ ನಾವಿಕ್ ತಂತ್ರಜ್ಞಾನವನ್ನು ನಮ್ಮ ಈ ಸಫಲತೆ ಕಾರಣವಾಗಿತ್ತು. ಅಮೆರಿಕದ GPS ಅವಲಂಬಿಸದೆ ಉಗ್ರರದ ನಿಖರ ನೆಲೆಗಳಿಗೆ ಸ್ವದೇಶಿ ದಿಕ್ಸೂಚಿ ತಂತ್ರಜ್ಞಾನ ನಾವಿಕ್ ಬಳಕೆಯಾಯಿತು. 1 ಮೀಟರ್ ಜಾಗದ ಮಾಹಿತಿಯು ಇದರಡಿ ಲಭ್ಯ.
ಪ್ರಬಲ ದೇಶಗಳ ಬಳಿ ಇಲ್ಲದ ಕ್ಷಮತೆ ಈಗ ಭಾರತಕ್ಕಿದೆ. ಇಸ್ರೋ ಅಭಿವೃದ್ಧಿಪಡಿಸಿರುವ ನಾವಿಕ್ ವ್ಯವಸ್ಥೆ ಈಗ ಭಾರತ ಸೇನೆಯಿಂದ ಯಶಸ್ವಿಯಾಗಿದೆ. ಉಗ್ರರು ಅಡಗಿರುವ ನಿಖರ ಸ್ಥಳಗಳನ್ನು ಭಾರತ ಭದ್ರತಾ ರಕ್ಷಣಾ ಪಡೆಗಳಿಗೆ ಸ್ವದೇಶಿ ನಾವಿಕ್ ದಿಕ್ಸೂಚಿಯಾಗಿ ಬಳಸಿದೆ ಎಂದು ರಕ್ಷಣಾ ತಜ್ಞರು ವಿಶ್ಲೇಷಿಸಿದ್ದಾರೆ. ಅಮೆರಿಕಕ್ಕೂ ಸಾಧ್ಯವಾಗದ ಅತ್ಯಂತ ನಿಖರ ದಾಳಿಯನ್ನು ಭಾರತ ಸಾಧಿಸಿದೆ. ಕೇವಲ 1 ಮೀಟರ್ ಜಾಗವನ್ನು ಆಯ್ದುಕೊಂಡು ಆ ಪ್ರದೇಶ ಮೇಲೆ ನೂರಾರು ಕಿಲೋಮೀಟರ್ ದೂರದಿಂದಲೇ ದಾಳಿ ನಡೆಸುವ ಸಾಮರ್ಥ್ಯವು ಭಾರತವನ್ನು ಸಿದ್ಧಪಡಿಸಿಕೊಂಡಿದೆ. ರಾವಲ್ಪಿಂಡಿಯ ಪಾಕಿಸ್ತಾನದ ಸೇನೆ ಕಮಾಂಡ್ ಸೆಂಟರ್ನ ಕೇಂದ್ರ ಭಾಗದ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿದ್ದು ಉದಾಹರಣೆ ಎಂದು ರಕ್ಷಣಾ ತಜ್ಞರು ಹೇಳಿದ್ದಾರೆ. ಈಗಂತೂ ಪ್ರಳಯ ಸೃಷ್ಟಿಸುವ ಬ್ರಹ್ಮೋಸ್ ಭಾಗವಾಸ್ತ್ರ ಅಂತೂ ನಮ್ಮ ಕೈಯಲ್ಲಿದೆ. ರಷ್ಯಾ ನಿರ್ಮಿತ S-400 ಭಾರತ ಮತ್ತೆ ಬೇಡಿಕೆ ಸಲ್ಲಿಸಿದೆ. ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ವೈಮಾನಿಕ ದಾಳಿಯು ಬಗ್ಗೆ ಸಾಕ್ಷಿ ಕೇಳಿ ಭಾರತೀಯ ಸಾಧನೆಯನ್ನು ಅಪಮಾನಿಸಿದ ವಿದ್ಯಮಾನವೂ ನಡೆದಿತ್ತು. ಇದಕ್ಕೆ ಉತ್ತರ ಎಂಬಂತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆ ನಂತರದಲ್ಲಿ ಪಾಕಿಸ್ತಾನದೊಂದಿಗಿನ ಸಂಘರ್ಷದ ವಿವರಗಳನ್ನು ಭಾರತೀಯ ಸೇನೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಇದೇ ವೇಳೆ ಕದನ ವಿರಾಮ ಭಾರತ ನೀಡಿದ ದಯಾಭಿಕ್ಷೆಯಾಗಿದ್ದು, ಇನ್ನೊಮ್ಮೆ ದಾಳಿ ನಡೆದರೆ ಅದರ ಪರಿಸ್ಥಿತಿ ಬೇರೆಯೇ ಆಗಲಿದೆ ಎಂದು ಸೇನೆಯ ಹಿರಿಯ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಭಾರತದ ಶಸ್ತ್ರಾಸ್ತ್ರಕ್ಕೆ ಈಗ ಭಾರೀ ಬೇಡಿಕೆ ಹೆಚ್ಚಾಗಿದೆ. ಯುದ್ಧೋತ್ಸಾಹದಲ್ಲಿ ಗಡಿಯತ್ತ ಹೆಜ್ಜೆ ಹಾಕಿದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಪೆಟ್ಟು ಕೊಟ್ಟಿದೆ. ಅಲ್ಲದೆ ಪಾಕ್ ರಾಜಧಾನಿ ಸೇನಾ ಕೇಂದ್ರ ಕಚೇರಿಯ ಬಳಿಯೇ ನುಗ್ಗಿ ಹೊಡೆದ ಭಾರತೀಯ ಸೇನಾ ಪಡೆಯ ಶಸ್ತ್ರಾಸ್ತ್ರಗಳೀಗ ಇಡೀ ವಿಶ್ವದ ಗಮನ ಸೆಳೆಯುತ್ತಿದೆ. ಭಾರತವನ್ನು ಕಟ್ಟಿಹಾಕಲು ಪಾಕಿಸ್ತಾನಕ್ಕೆ ತನ್ನ ಅತ್ಯಾಧುನಿಕ ಕ್ಷಿಪಣಿ ವಿಮಾನಗಳು ನೀಡಿದ ಕಮ್ಯುನಿಸ್ಟ್ ದೇಶ ಚೀನಾ ಇದೀಗ ಅದೇ ಕಾರಣದಿಂದಾಗಿ ಪೇಚೆಗೀಡಾಗಿದೆ. ಏಕೆಂದರೆ ಪಾಕಿಸ್ತಾನವು ಬಳಸಿದ ಚೈನಾ ನಿರ್ಮಿತ ಕ್ಷಿಪಣಿ ಕೆಲವು ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಹೀಗಾಗಿ ವಿಶ್ವದಲ್ಲಿ ಚೈನಾ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕುಸಿತದ ಭೀತಿ ಉಂಟಾಗಿದೆ. ತನ್ನ ಶಸ್ತ್ರಾಸ್ತ್ರ ಧ್ವಂಸ ಆಗಿದ್ದಷ್ಟೇ, ಆದರೆ ಅದು ಚೀನಾ ಅಷ್ಟು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಇದರಿಂದಾಗಿ ತನ್ನ ರಕ್ಷಣಾ ವ್ಯಾಪಾರಕ್ಕೆ ಹೊಡೆತ ಬೀಳಬಹುದು ಎಂದು ಆತಂಕ ಅದನ್ನು ಕಾಡುತ್ತಿದೆ. ಹೀಗಾಗಿ ಭಾರತದ ಮೇಲಿನ ದಾಳಿಗೆ ತನ್ನ ಶಸ್ತ್ರಾಸ್ತ್ರ ಬಳಸಬೇಡಿ ಎಂದು ಸೂಚಿಸಿದ್ದರೂ ಕೂಡ ಪಾಕಿಸ್ತಾನ ಅದನ್ನು ಬಳಸಿದೆ. ಇದರಿಂದಾಗಿ ಚೀನಾ ಪಾಕಿಸ್ತಾನದ ರಾಯಭಾರಿಗೆ ಸಮನ್ಸ್ ನೀಡಿದೆ. ಭಾರತ ಮತ್ತು ಚೀನಾ ಸಂಘರ್ಷ ಜಾಗತಿಕ ಗಮನವನ್ನು ಸೆಳೆಯುತ್ತಿರುವ ನಡುವೆ ಶತ್ರು ದೇಶ ಪಾಕಿಸ್ತಾನ ಜಾಗತಿಕವಾಗಿ ಒಬ್ಬಂಟಿಯಾಗಿದ್ದು ಮುಸ್ಲಿಂ ದೇಶಗಳ ಬೆಂಬಲ ಪಡೆಯುವಲ್ಲಿಯೂ ಕೂಡ ವಿಫಲವಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಇಸ್ಲಾಮಿಕ್ ಏಕಮಾತ್ರ ರಕ್ಷಣೆ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದ ಪಾಕ್ ಜಗತ್ತಿನ 50ಕ್ಕೂ ಹೆಚ್ಚು ಮುಸ್ಲಿಂ ದೇಶಗಳು ತನ್ನ ಬೆಂಬಲಕ್ಕೆ ನಿಲ್ಲುತ್ತವೆ ಎಂಬ ನಿರೀಕ್ಷೆಯಲ್ಲಿತ್ತು. ಆದರೆ ಟರ್ಕಿ ಮತ್ತು ಅಜರ್ಬೈಜಾನ್ ಹೊರತಾಗಿ ಬೇರಾವುದೇ ಮುಸ್ಲಿಂ ದೇಶ ಪಾಕ್ ನೆರವಿಗೆ ನಿಂತಿಲ್ಲ. ಇದು ಪಾಕ್ಗೆ ಮುಜುಗರ ತಂದಿದೆ. ಮುಸ್ಲಿಂ ದೇಶಗಳ ಅಂತರ ಪಾಕಿಸ್ತಾನದ ಇಸ್ಲಾಂ ಹೆಸರಿನಲ್ಲಿ ಉಗ್ರವಾದವನ್ನು ಪೋಷಿಸುತ್ತದೆ ಎಂಬ ಸತ್ಯ ಮುಸ್ಲಿಂ ದೇಶಗಳಿಗೆ ಮನವರಿಕೆಯಾಗಿದೆ. ಅಲ್ಲದೆ ಭಾರತ ಮತ್ತು ಪಾಕ್ ನಡುವಿನ ವೈರತ್ವ ಧಾರ್ಮಿಕ ಹಿನ್ನೆಲೆಯನ್ನು ನೋಡುತ್ತಿರಲಿಲ್ಲ, ರಾಜತಾಂತ್ರಿಕ ಆರ್ಥಿಕ ದೃಷ್ಟಿಕೋನದಿಂದ ನೋಡುತ್ತಿವೆ. ಸೌದಿ ಅರೇಬಿಯಾ, UAE ಈ ಹಿಂದೆ ಪಾಕ್ಗೆ ಅನುದಾನ ನೀಡಿದ್ದವಾದರೂ ಅವು ಈಗ ಪಾಕ್ನಿಂದ ದೂರ ಸರಿದು ಭಾರತಕ್ಕೆ ಹತ್ತಿರವಾಗಿವೆ. ಇದಷ್ಟು ಪಹಲ್ಗಾಮ್ ಕುರಿತು ದಾಳಿಯ ಬಗ್ಗೆ ಚರ್ಚೆ. ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ರಿಗೂ ನಮಸ್ಕಾರ.